ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಎಲ್ಲ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಸೊ ಈ ವರ್ಷ KCET ಸುಮಾರಷ್ಟು ಚೇಂಜಸ್ಗಳನ್ನು ಮಾಡಿದ್ದಾರೆ. ಸೊ ಅದರಲ್ಲಿ ನಾನು ಒಂದು ಇಂಪಾರ್ಟೆಂಟ್ ಚೇಂಜ್ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಸೊ ಅದು ಎಸ್ಪೆಷಲಿ ಫಾರ್ SC ಕ್ಯಾಟಗರಿ. SC ಕ್ಯಾಟಗರಿ ಅಂಡರಲ್ಲಿ ಯಾರೆಲ್ಲ ಸ್ಟೂಡೆಂಟ್ಸ್ ಬರ್ತೀರಾ, ಸೊ ಅವರಿಗೆ ಈ ಒಂದು ವಿಡಿಯೋ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ಐ ಹೋಪ್ ಸುಮಾರಷ್ಟು ಸ್ಟೂಡೆಂಟ್ಸು ಅಪ್ಲಿಕೇಶನ್ ಹಾಕಿರಲ್ಲ ಇನ್ನು. ಸೊ ಈ ಒಂದು ಚೇಂಜಸ್ಸು ನೀವು ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆನೇ ತಿಳ್ಕೊಬೇಕು ನೀವು. ಸೊ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ಮತ್ತು ನಿಮ್ಮ ಫ್ರೆಂಡ್ಸ್ ಯಾರಾದರೂ SC ಕ್ಯಾಟಗರಿ ಅಂಡರಲ್ಲಿ ಇದ್ರೆ ಅಂತಂದರೆ ಸೊ ಅವರಿಗೆ ಈ ಕೂಡಲೇ ಈ ಒಂದು ವಿಡಿಯೋನ ಶೇರ್ ಮಾಡಿ, ಓಕೆನಾ. ಸೊ ನಾನು ಡೈರೆಕ್ಟಾಗಿ ಬಂದ್ಬಿಡ್ತೀನಿ ಟಾಪಿಕ್ಕಿಗೆ. ಸೊ ಏನಪ್ಪ ಅಂತಂದರೆ ಗೌರ್ಮೆಂಟು ಆಗಸ್ಟ್ 25ನೇ ತಾರೀಕು ಅಂದರೆ ಲಾಸ್ಟ್ ಇಯರ್ ಆಗಸ್ಟ್ 25ನೇ ತಾರೀಕು 2025 ಒಂದು ಆರ್ಡರ್ ಪಾಸ್ ಮಾಡುತ್ತೆ, ಓಕೆನಾ. ಸೊ ಅದ್ರ ಪ್ರಕಾರ ಏನಂತಂದರೆ SC ಕ್ಯಾಟಗರಿಯಲ್ಲಿ ಇಂಟರ್ನಲ್ ರಿಸರ್ವೇಷನ್ ಕೊಡಬೇಕು ಅಂತ, ಓಕೆನಾ. ಸೊ ಲಾಸ್ಟ್ ಟೈಮ್ ಕೌನ್ಸಿಲಿಂಗಲ್ಲೆಲ್ಲ ಹೆಂಗಾಗಿತ್ತು ಅಂತಂದರೆ SC ಅಂತಂದರೆ SC ಒಂದೇ ಇರ್ತಿತ್ತು. ಬಟ್ ರೀಸೆಂಟಾಗಿ ಆರ್ಡರ್ ಪಾಸ್ ಮಾಡಿರೋ ಪ್ರಕಾರ SCಯಲ್ಲಿ ಕ್ಯಾಟಗರಿ A, ಕ್ಯಾಟಗರಿ B ಮತ್ತು ಕ್ಯಾಟಗರಿ C ಅಂತ 3 ಕ್ಯಾಟಗರಿಯಾಗಿ ಡಿವೈಡ್ ಮಾಡ್ತಾರೆ. ಸೊ ಅದಕ್ಕೋಸ್ಕರನೇ ನೀವೇನಾದರೂ ಈ ಒಂದು ಇಂಟರ್ನಲ್ ರಿಸರ್ವೇಷನ್ ಡೀಟೇಲ್ಸ್ ಇಲ್ಲದೇ ಇರುವಂತಹ ಕ್ಯಾಸ್ಟ್ ಸರ್ಟಿಫಿಕೇಟಲ್ಲಿ ಇರುವಂತಹ RD ನಂಬರನ್ನು ಎಂಟರ್ ಮಾಡಿದ್ರೆ ಅಂತಂದರೆ ಅದು ನಾಟ್ ಎಲಿಜಿಬಲ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇವಾಗಲೇ ಈ ಒಂದು ಇಂಟರ್ನಲ್ ರಿಸರ್ವೇಷನ್ಸ್ ಇರುವಂತಹ RD ನಂಬರ್ ಇರುವಂತಹ ಕ್ಯಾಸ್ಟ್ ಸರ್ಟಿಫಿಕೇಟನ್ನು ರೆಡಿ ಮಾಡಿಸ್ಕೊಳ್ಳಿ. ಯಾಕಂದರೆ ಈ ಒಂದು ರೂಲ್ಸು ಒಂದು 2-3 ತಿಂಗಳಿಂದ ಪಾಸ್ ಆಗಿರೋದ್ರಿಂದ ಸೊ ನೀವು 5 ತಿಂಗಳ ಹಿಂದೆ ಮಾಡಿಸಿರುವಂಥ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೂಡ ಇನ್ವ್ಯಾಲಿಡ್ ಆಗುತ್ತೆ. ಸೊ ಸುಮಾರಷ್ಟು ವಿದ್ಯಾರ್ಥಿಗಳು ಈ ಒಂದು ಹೊಸದಾದಂಥ ಕ್ಯಾಸ್ಟ್ ಸರ್ಟಿಫಿಕೇಟನ್ನು ಮಾಡಿಸಿರಲ್ಲ. ಸೊ ಅದಕ್ಕೋಸ್ಕರ ಇವಾಗಲೇ ತಹಶೀಲ್ದಾರ್ ಆಫೀಸ್ಗೆ ಹೋಗ್ಬಿಟ್ಟು ನಮಗೆ ಇಂಟರ್ನಲ್ ರಿಸರ್ವೇಷನ್ಸ್ ಡೀಟೇಲ್ಸ್ ಇರುವಂತಹ ಹೊಸದಾದ ಕ್ಯಾಸ್ಟ್ ಸರ್ಟಿಫಿಕೇಟನ್ನು ಕೊಡಿ ಅಂತ ಹೇಳಿ, ಓಕೆನಾ. ಸೊ ಅದಕ್ಕೆ ಅಪ್ಲೈ ಮಾಡಿಬಿಟ್ಟು ಬೇಗ ಆ ಒಂದು ಹೊಸದಾದಂತಹ ಕ್ಯಾಸ್ಟ್ ಸರ್ಟಿಫಿಕೇಟನ್ನು ಪಡ್ಕೊಂಡು ಅನಂತರ ಅದರಲ್ಲಿರುವಂಥ RD ನಂಬರ್ನ ನೀವು ಅಪ್ಲಿಕೇಶನ್ ಹಾಕೋ ಸಂದರ್ಭದಲ್ಲಿ ಎಂಟರ್ ಮಾಡಿ, ಓಕೆನಾ. ಸೊ ಹಳೆ ಕ್ಯಾಸ್ಟ್ ಸರ್ಟಿಫಿಕೇಟಲ್ಲಿರುವಂಥ RD ನಂಬರ್ನ ಎಂಟರ್ ಮಾಡಬೇಡಿ. ಸೊ ಇವಾಗಲೇ ಈ ಒಂದು ಕೆಲಸ ಮೊದಲು ಮಾಡಿ. ಯಾಕಂದರೆ ನಿಮಗೆ ಲಾಸ್ಟ್ ಡೇಟ್ ಬಂದುಬಿಟ್ಟು ಫೆಬ್ರವರಿ 16 ಅನ್ಕೊತೀನಿ. ಸೊ ಅಲ್ಲಿವರೆಗೂ ಟೈಮ್ ಇದೆ. ಸೊ ಅಷ್ಟರೊಳಗಾಗೆ ಈ ಒಂದು ನಿಮ್ಮ ಹೊಸದಾದಂತಹ ಕ್ಯಾಸ್ಟ್ ಸರ್ಟಿಫಿಕೇಟ್ ಸಿಗುತ್ತೆ, ಓಕೆನಾ. ಸೊ ಇವಾಗಲೇ ಹೋಗ್ಬಿಟ್ಟು ಅಪ್ಲೈ ಮಾಡಿ, ಓಕೆನಾ. ಸೊ ಈ ಒಂದು ಚೇಂಜಸ್ಸು ಓನ್ಲಿ ಫಾರ್ SC ಕ್ಯಾಟಗರಿ, ಓಕೆನಾ. ಸೊ ನೀವು SC ಕ್ಯಾಟಗರಿ ಬಿಟ್ಟು ಬೇರೆ ಕ್ಯಾಟಗರಿ ಅಂಡರಲ್ಲಿ ಬರ್ತಿದ್ದೀರ ಅಂತಂದರೆ ಏನು ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. RD ನಂಬರ್ ಆ್ಯಸ್ ಯೂಶುವಲ್ ಎಂಟರ್ ಮಾಡಬೇಕು. ಸೊ ನಿಮ್ಮ ಫ್ರೆಂಡ್ಸ್ ಯಾರಾದರೂ SC ಕ್ಯಾಟಗರಿ ಅವರು ಇದ್ದರೆ ಸೊ ಇವಾಗಲೇ ಈ ಒಂದು ವಿಡಿಯೋನ ಅವರಿಗೆ ಶೇರ್ ಮಾಡಿ, ಓಕೆನಾ. ಸೊ ಆದಷ್ಟು ಬೇಗ ಆ ಒಂದು ಹೊಸದಾದಂಥ ಕ್ಯಾಸ್ಟ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡಲಿ ಅವರು. ಸೊ ಈ ಒಂದು ಚೇಂಜಸ್ನ ಹೊರತುಪಡಿಸಿ ಇನ್ನೂ 2-3 ಚೇಂಜಸ್ಗಳಿದ್ದಾವೆ ನಿಮ್ಮ KCET ಅಪ್ಲಿಕೇಶನ್ಗೆ ಕುರಿತಾಗಿ. ಸೊ ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಫಸ್ಟ್ ಬಂದು ರೀಚ್ ಆಗುತ್ತೆ. ಸೊ ವಿಡಿಯೋ ಹೆಲ್ಪ್ಫುಲ್ ಆಯ್ತು ಅಂತ ಅನ್ಕೊಂತೀನಿ. ಸೊ ಇನ್ಫಾರ್ಮೇಟಿವ್ ಆಗಿತ್ತು ಅಂತಂದರೆ ಇವಾಗಲೇ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋ ಮೂಲಕ ಸಪೋರ್ಟ್ ಮಾಡಿ. ಸೊ ಇದೇ ರೀತಿ ಕಂಟೆಂಟ್ ನಿಮಗೆ ಕೊಡ್ತಾ ಇರ್ತೀನಿ. ಸೊ ಇನ್ನೊಂದು ಇಂಪಾರ್ಟೆಂಟ್ ಆದಂಥ ಇನ್ಫಾರ್ಮೇಷನ್ ಜೊತೆ ನಿಮ್ಮ ಮುಂದೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.